ಮಾರ್ನಿಂಗ್ ಗೈಸ್, ಎಲ್ಲರೂ ಕೂಡ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬುಧವಾರದ ವಿಶೇಷ ಪೂಜೆ ಮಾಡ್ತಾ ಇದ್ದೀನಿ ಗಣೇಶನ್ಗೆ. ಇವತ್ತು ಪೂಜೆಗೆ ನಮ್ಮ ಗಾರ್ಡನ್ನಲ್ಲಿ ಎಷ್ಟೊಂದು ಹೂ ಸಿಕ್ಕಿದೆ ಗೈಸ್, ನೋಡ್ಬೋದು ನೀವು. ತುಂಬಾನೇ ಹೂಗಳು ಬಿಡುತ್ತೆ. ನಮ್ಮನೆ ದೇವ್ರ ಫೋಟೋಗೆಲ್ಲ ಅಲಂಕಾರ ಮಾಡಿ ನಾನು ದೇವಸ್ಥಾನಕ್ಕೂ ಕೂಡ ಹೂಗಳನ್ನ ತಗೊಂಡೋಗಿ ಕೊಡ್ತೀನಿ. ತುಂಬಾನೇ ಹೂಗಳು ಬಿಡ್ತವೆ. ದೀಪ ಮತ್ತು ಫೋಟೋಸು, ವಿಗ್ರಹ ಪ್ರತಿಯೊಂದಕ್ಕೂ ಕೂಡ ನಾನು ಹೂವಿನಿಂದ ಅಲಂಕಾರ ಮಾಡ್ತಾ ಇದ್ದೇನೆ ಗೈಸ್. ನೀವು ಕೂಡ ಈ ವಿಡಿಯೋನ ನೋಡ್ಬೋದು. ಇವತ್ತು ನಮ್ಮ ಮನೆಯಲ್ಲಿ ದೇವರಿಗೆ ಹೂವಿನಿಂದ ಅಲಂಕಾರ ಮಾಡಿ ಪೂಜೆ ಮುಗಿಸಿ ಆನ್ ದ ವೇ ಹೋಗ್ತಾ ಇದ್ದೆ. ಅಲ್ಲಿ ನಾನು ಗಣೇಶನ್ನ ನೋಡಿದೆ. ಗಣೇಶ ಸಾಮೂಹಿಕ ದರ್ಶನನ ಮಾಡಿದೆ. ಗಣೇಶನನ್ನ 15 ದಿನಗಳ ಕಾಲ ಪೂಜಿಸಿ ಆರಾಧಿಸಿ ಇವತ್ತು ಗಣೇಶನ್ನ ವಿಸರ್ಜನೆ ಮಾಡಲಿಕ್ಕೆ ಹೋಗ್ತಿದ್ರು. ನಾನು ಆನ್ ದ ವೇ ಹೋಗ್ತಾ ಇದ್ದೆ. ಅದಕ್ಕೋಸ್ಕರ ನನ್ನ ಮಗಳು, ಅಮ್ಮ ವಿಡಿಯೋ ಮಾಡ್ಕೊಳ್ಳೋಣ, ಗಣೇಶ ಎಷ್ಟು ದೊಡ್ಡದಾಗಿದ್ದಾನೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನೆ ಅಲ್ವಾ, ವಿಡಿಯೋ ಮಾಡ್ಕೋತೀನಿ ಅಂತೇಳಿ ಮಾಡಿಕೊಂಡ್ಲು. ಗಾಯ್ಸ್, ನನ್ನ ಮಗಳು ಕೂಡ ಗಣೇಶನ ಬಗ್ಗೆ ಎಕ್ಸ್ಪ್ಲೇನ್ ಕೊಡ್ತಾಳೆ, ನೀವು ಕೂಡ ನೋಡ್ಬೋದು. ನಮಸ್ಕಾರ ಎಲ್ಲರಿಗೂ, ಬಂಧು ಮಿತ್ರರಿಗೆ. ನಾವು ಇಂದು ರಸ್ತೆ ಬದಿಯಲ್ಲಿ ಗಣೇಶ ಹಬ್ಬವನ್ನು ಆಚರಿಸುತ್ತಿದ್ದನ್ನು ಕಂಡು ಕಣ್ತುಂಬಿಕೊಂಡವು. ಈ ದೃಶ್ಯವನ್ನು ನೋಡಲು ಬಹಳ ಸೊಗಸಾಗಿತ್ತು. ಗಣೇಶ ಹಬ್ಬವೆಂದರೆ ಚಿಕ್ಕ ಮಕ್ಕಳಿಂದ ದೊಡ್ಡವರಿಗೂ ಕೂಡ ಎಲ್ಲರಿಗೂ ಈ ಹಬ್ಬವು ತುಂಬ ಇಷ್ಟಪಡುತ್ತಾರೆ ಮತ್ತು ಖುಷಿಯಿಂದ ಎಲ್ಲ ಆಚರಣೆಯನ್ನು ಆಚರಿಸುತ್ತಾರೆ. ನಾವು ಗಣೇಶನನ್ನು ಮೊದಲು ಎಲ್ಲ ಪೂಜೆಗಿಂತ ಗಣೇಶನ ಪೂಜೆಯನ್ನು ನಾವು ಮಾಡ್ತೇವೆ. ಯಾಕಂದರೆ ನಮಗೆ ಬುದ್ಧಿ ಮತ್ತು ವಿದ್ಯೆ ಕೊಡುವುದು ಗಣೇಶ, ವಿಘ್ನ ವಿನಾಶಕ ಅಂತಲೂ ಕೂಡ ನಾವು ಗಣೇಶನ ಕರಿತೇವೆ. ಎಲ್ಲ ಪೂಜೆಗಳಲ್ಲೂ ಗಣೇಶನ ಮೊದಲು ಪೂಜೆ ಮಾಡಿ ಆನಂತರ ಬೇರೆ ಪೂಜೆಯನ್ನು ನಾವು ಸ್ಟಾರ್ಟ್ ಮಾಡ್ತೀವಿ. ಸೊ ಗಣೇಶನ ಹಬ್ಬ ಅಂದರೆ ಗಣೇಶ ಬಂದರೆ ಸಾಕು, ನಮಗಂತೂ ಖುಷಿಯೋ ಖುಷಿ. ರೋಡಲ್ಲಿ ಕೂಡ ಎಷ್ಟೊಂದು ಗಣಪತಿಯನ್ನು ನಾವು ನೋಡ್ತಿರ್ತೀವಿ. ಈ ಗಣೇಶ ಫೆಸ್ಟಿವಲ್ ಬಂದರೆ ಸಾಕು, ಪ್ರತಿ ರೋಡಲ್ಲೂ ಕೂಡ ಗಣೇಶನ ನಾವು ನೋಡ್ತೀವಿ. ಒಂದೊಂದು ತುಂಬ ಚೆನ್ನಾಗಿರುತ್ತೆ, ಕಲರ್ಫುಲ್ ಆಗಿರುತ್ತೆ ಗಣೇಶಗಳನ್ನ ನಾವು ನೋಡ್ತೀವಿ. ನಾವು ಅದೇ ರಸ್ತೆಯಲ್ಲಿ ನಾನು ಮತ್ತು ನನ್ನ ಅಮ್ಮ ಕೂಡ ಹೊರಗಡೆ ಹೊರಟಿದ್ವಿ. ಆಗ ನಾವು ಕಣ್ತುಂಬಿದ್ದು ಈ ಗಣೇಶನ ಅಲ್ಲಿ ಬಿಡ್ತಿದ್ರು. ಆದರೆ ಎಷ್ಟು ಜನಗಳು ತುಂಬಿದ್ರು ಅಂದರೆ ನೋಡೋಕ್ಕಾಗದಷ್ಟು ಜನಗಳು ಅಲ್ಲಿ ತುಂಬಿದ್ರು. ಗಾಯ್ಸ್, ನೀವು ನೋಡ್ಬೋದು ಈ ವಿಡಿಯೋದಲ್ಲಿ. ಅಲ್ಲಿ ತುಂಬ ಚೆನ್ನಾಗಿತ್ತು, ಎಷ್ಟು ಸಖತ್ತಾಗಿತ್ತು ಅಂದರೆ ಗಣೇಶನು ಕೂಡ ತಿರ್ತಿರೋ ಅಂಥ ಗಣೇಶ ಕೂಡ ತಂದಿದ್ರು ಅವರು.
ಅದ್ರ ಪ್ರೈಸ್ ಬಂದುಬಿಟ್ಟು 2 ಲ್ಯಾಕ್ ಅಂತೆ. ಆ ಗಣೇಶನ ಪ್ರೈಸ್ ಬಂದು ತುಂಬ ಚೆನ್ನಾಗಿತ್ತು. ನಮಗಂತೂ ನೋಡಿ ತುಂಬ ಖುಷಿ ಆಯಿತು. ಅಲ್ಲಿ ಪಟಾಕಿ ಸೌಂಡ್ ಆಗಿರ್ಬೋದು, ಜನಗಳ ಸೌಂಡ್ ಆಗಿರ್ಬೋದು, ಡೊಳ್ಳಿ ಕುಣಿತ ಆಗಿರ್ಬೋದು, ಎಲ್ಲ ಥರ ತುಂಬ ಸಖತ್ತಾಗಿತ್ತು. ನಮಗಂತೂ ನೋಡಿ ನಾವು ಫಸ್ಟ್ ಸಿಟಿಗೆ ಹೋಗ್ಬೇಕು ಅಂದಿದ್ದವರು ಅಲ್ಲೇ ಕೂಡ ಅರ್ಧ ಗಂಟೆ ಕೂಡ ವೇಸ್ಟ್ ಮಾಡಿದ್ದೀವಿ. ತುಂಬ ಸಖತ್ತಾಗಿತ್ತು. ಟೈಮ್ನು ಕೂಡ ಸ್ಪೆಂಡ್ ಮಾಡಿದ್ದೀವಿ ಅಲ್ಲೇ. ನೀವು ನೋಡ್ಬೋದು ಎಷ್ಟೊಂದು ಥರ ಜನಗಳ ಸಾಗರ ಇಲ್ಲಿ ನೀವು ನೋಡ್ಬೋದು ಗಾಯ್ಸ್. ತುಂಬ ಚೆನ್ನಾಗಿತ್ತು. ನನಗಂತೂ ಅಲ್ಲೇ ನೋಡಿಕೊಂಡು ಕಳೆದೋಗಿದೆ. ನಮ್ಮಮ್ಮ ಟೈಮ್ ಆಯಿತು ಬಾ ಅಂದಮೇಲೆ ನಾನು ಹೊರಟಿದ್ದು. ತುಂಬ ಚೆನ್ನಾಗಿತ್ತು. ಈ ಥರ ಗಣೇಶನ ನೀವು ನೋಡೇ ಇಲ್ಲ ಅನಿಸುತ್ತೆ. ತುಂಬ ಸಖತ್ತಾಗಿತ್ತು. ನನಗೆ ಆದ ಈ ಅನುಭವ ಇವತ್ತು. ನೀವೇನಾದರೂ ಗಣೇಶನ ಹಬ್ಬ ದಿನ ಕೂಡ ನೀವು ಡ್ಯಾನ್ಸ್ ಮಾಡಿದರೆ ನನಗೆ ಕಮೆಂಟ್ ಮಾಡಿ ಗಾಯ್ಸ್, ನಾನು ಡ್ಯಾನ್ಸ್ ಮಾಡಿದ್ದೆ ಅಂತ. ಯಾಕಂದರೆ ಎಲ್ಲರಿಗೂ ಒಂದು ಚಿಕ್ಕ ಅನುಭವ ಕೂಡ ನಮಗೆ ಅದು ತುಂಬ ವಿಶಾಲವಾಗಿರುತ್ತೆ ಮತ್ತು ಪ್ರೀತಿಯಾಗಿ ಕಾಣಿಸುತ್ತೆ. ಆಳು ಬಳಗವನೆ ಗಣೇಶ ವಿಸರ್ಜನೆಯ ಸಾಮೂಹಿಕ ದರ್ಶನ ನೋಡಿದ್ರಲ್ಲ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತಿರಲ್ಲ ತಪ್ಪದೇ ಮಾಡಬೇಕು.